ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸರಾಗರ ಕುಲೋದ್ಭವಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂಭಜೆ. ಶ್ರೀ ಮೊದಲ್ಕಲ್ ಶೇಷದಾಸರ ಸುಳಾದಿ ಅರ್ಥಚಿಂತನೆಯನ್ನು ನಾವು ದಾಸಕಾವ್ಯ ಚಿಂತನೆ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ, ಒಡೆಯನಿಲ್ಲದ ವೃಕ್ಷ ಕಂಡವರೆಲ್ಲ ಅಂತ ಒಂದು ಮಹತ್ವದ ಸುಳಾದಿಯನ್ನು ನಮಗಿಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಯಾರು ನಮಗೆ ಒಡೆಯರಿಲ್ಲೋ ಅದು ಬಹಳ ಕಷ್ಟ. ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಒಡೆಯನು ಸ್ವಾಮಿ ಶ್ರೀಹರಿ, ಅವನು ಇಲ್ಲ ಅಥವಾ ಅವನ ಕರುಣೆ ತಪ್ಪಿದರೆ ನಮಗೆ ಯಾವುದೂ ಲಭ್ಯ ಇಲ್ಲ ಅಥವಾ ನಮ್ಮನ್ನು ರಕ್ಷಣೆ ಮಾಡೋರು ಇಲ್ಲ ಅನ್ನೋದು, ಅವನೇ ರಕ್ಷಕ ಅನ್ನೋದನ್ನು ನಮಗೆ ಒತ್ತಿ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ನೋಡಿದ್ವಿ, ನಮ್ಮ ಒಂದು ಕಾಮಕ್ರೋಧಾದಿಗಳನ್ನು ವಶ ಮಾಡಿ ಇಟ್ಟು ನಮಗೇನಂತಂದರೆ ನೀನು ಈ ರೀತಿ ನಮ್ಮನ್ನು ತೊಂದರೆ ಪಡಿಸ್ತಾ ಇದ್ದೀಯಾ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಥವಾ ತಮ್ಮದೊಂದು ಆತ್ಮನಿವೇದನ ಕೂಡ ಇದರಲ್ಲಿ ನಾವು ನೋಡ್ತೀವಿ. ಯಾವ ರೀತಿಯಿಂದ ನೋಡಿದ್ರೂ ಕೂಡ ನೀನೊಬ್ಬನ ಹೊರತು ಯಾರೂ ನಮ್ಮನ್ನು ರಕ್ಷಣೆ ಮಾಡೋರು ಇಲ್ಲ, ಯಾಕೆಂದರೆ ನೀನೇ ಸರ್ವೋತ್ತಮ. ತ್ರಿಗುಣಾಭಿಮಾನಿಯಾದ ಲಕ್ಷ್ಮೀದೇವಿ ಏನು ಮಾಡಿಬಿಡ್ತಾಳೆ, ಸತ್ವ ರಜೋ ತಮೋ ಗುಣಗಳನ್ನು ನಮಗೆ ಸೇರಿಸಿ ಸಾಧನೆಯ ಹಾದಿ ಅಥವಾ ನಮಗೆ ಏನಾಗ್ತದೆ ಅಂತಂದರೆ ದಿಕ್ಕು ತೋಚದಂತೆ ಆಗ್ತದೆ. ತತ್ವಾಭಿಮಾನಿ ದೇವತೆಗಳು ಕೂಡ ಎಲ್ಲ ಪ್ರಾಣದೇವರು ಎಲ್ಲರೂ ನಿನ್ನ ಅಧೀನರು. ಈ ದೇಹ ನಿನ್ನ ಅಧೀನ, ಈ ಉಸಿರು ನಿನ್ನ ಅಧೀನ, ಈ ಇಂದ್ರಿಯಗಳು ನಿನ್ನ ಅಧೀನ, ಪ್ರತಿಯೊಂದು ನಿನ್ನ ಅಧೀನವಾಗಿ ನೀನು ಎಲ್ರಿಗೂ ಸ್ವಾಮಿಯಾಗಿದ್ದೀಯಾ ಅನ್ನೋದನ್ನು ನಮ್ಮ ಮತ್ತೆ ಇಲ್ಲಿ ದಾಸರಾಯರು ನೆನಪು ಮಾಡಿಕೊಡ್ತಾರೆ. ಅದಕ್ಕೆ ಜಡಮತಿಯವನೆಂದು ಜರಿದು ನೋಡಲು ಅರ್ಧದ ಧ್ರುವತಾಳವನ್ನು ನಾವು ಅರ್ಧ ಚಿಂತನೆ ಮಾಡಿದ್ವಿ, ಅದನ್ನು ಮುಂದೆ ನೋಡೋಣ. ಜಡಮತಿಯವನೆಂದು ಜರಿದು ನೋಡಲು ಅವ ದಡವ ದಾಟಿಪೋದಕ್ಕೆ ಅವ ಪೇಳ ನೋಡು. ನಾನು ಮಂದಮತಿ ಉಳ್ಳವ, ನಾನು ಅಜ್ಞಾನಿ ಅಂತ ನೀನೇನಾದರೂ ನನ್ನನ್ನು ಕೈ ಬಿಟ್ಟರೆ ಅಥವಾ ನನ್ನನ್ನು ಪೋಷಣೆ ಮಾಡದೆ ಹೋದರೆ ಅಥವಾ ನನಗೆ ನೀನು ಕನಿಕರಕ್ಕೆ ತೋರಿಸದೆ ಹೋದರೆ ಏನಾಗ್ತದೆ ಅಂತಂದರೆ, ನಾನು ಈ ಸಂಸಾರದ ದಡವನ್ನು ಈ ಕಡೆ ದಂಡೆಯಿಂದ ಆ ಕಡೆ ನಾನು ಹೋಗಲಿಕ್ಕೆ ಆಗೋದಿಲ್ಲ. ಈ ದಡವನ್ನು ಯಾರು ಮುಟ್ಟಿಸೋರು, ನನ್ನನ್ನು ದಾಟಿಸೋರು ಯಾರು ಅಂದರೆ ಇಲ್ಲಿ ನಾವು ನೋಡ್ತೀವಿ, ಈ ನಮ್ಮ ಸಂಸಾರದ ನೌಕೆಗೆ ಅವನೇ ಅಂಬಿಗ. ಹರಿಭಕ್ತಿ ಅನ್ನೋದೇ ಹುಟ್ಟು. ಅದನ್ನು ನಾವು ಭಕ್ತಿ ಎಂಬುದೇ ಹುಟ್ಟಂಬಿಗ ಅಂತ ಹೇಳ್ತಾರೆ ಪುರಂದರಸ ಕೂಡ. ಅದಕ್ಕೆ ಈ ಸಂಸಾರದ ನೌಕೆ ಸಾಗಲಿಕ್ಕೆ ಸ್ವಾಮಿಯ ಅನುಗ್ರಹ ಖಂಡಿತ ಬೇಕೇ ಬೇಕು. ಇಲ್ಲದಿದ್ದರೆ ನಾನೇ ಮಾಡ್ತೀನಿ ಅಥವಾ ನನ್ನನ್ನು ನಾನೇ ದಾಟಬಲ್ಲೆ ನಾನು ಅನ್ನುವ ಒಂದು ಯಾವ ನಮ್ಮಲ್ಲಿ ಸ್ವತಂತ್ರ ಕರ್ತೃತ್ವ ಇಲ್ಲ ಅನ್ನೋದನ್ನು ಇದನ್ನು ನಮಗೆ ಮುಖ್ಯವಾಗಿ ಸಾದರಪಡಿಸ್ತಾ ಇದ್ದಾರೆ. ಒಡೆಯ ಎನಗೆ ನೀನೇ ಜನ್ಮ ಜನ್ಮದಲ್ಲಿ ತೊಡರುಗಳೆಷ್ಟೋ ಒದಗೆ ಇದು ತಪ್ಪದೋ, ನುಡಿವರು ಇನ್ನೊಂದು ಪರಿಯಲ್ಲಿ ಸಜ್ಜನರು, ಒಡೆಯ ಎನಗೆ ನಿನಗೆ ಅಗಲದೆಂದೆಂದು. ಇನ್ನೊಂದು ಕೂಡ ಮಾತಿಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಎಂದೆಂದಿಗೂ ನೀನೇ ನಮಗೆ ಒಡೆಯ. ಅಂದರೆ ನಾನು ಎಷ್ಟು ಜನ್ಮ ತಾಳಿದ್ರು ಮತ್ತೆ ನಾನು ಏನು ಹುಟ್ಟಿ ಬಂದರೂ ಕೂಡ ಪ್ರತಿಯೊಂದು ಜನ್ಮದಲ್ಲಿ ಯಾವುದೇ ದೇಹ ಧಾರಣೆ ಮಾಡಿದ್ರು, ನಾನು ಕ್ರಿಮಿಯಾಗಿರೋ ತೃಣದಿಂದ ಹಿಡಿದು ನಾನು ಬೇಕಾದ ಜೀವ ಆಗಲಿ, ಅದರಲ್ಲಿ ಏನಂತಂದರೆ ಮನುಷ್ಯನವರೆಗೂ ನಾನು ಬರೋವರೆಗೂ ನೀನೇ ಈ ದೇಹಕ್ಕೆ ಒಡೆಯ ಅಥವಾ ಈ ಒಂದು ನನ್ನ ಪ್ರತಿಯೊಂದು ಕರ್ಮಕ್ಕೂ ನೀನೇ ಒಡೆಯ. ಇದು ತಪ್ಪದು, ಇದು ಎಂದಿಗೂ ತಪ್ಪದು. ಮತ್ತು ತೊಡರುಗಳೆಷ್ಟೋ ಇದ್ದರೂ ಇದು ಒದಗೆ ಇದು ತಪ್ಪದು. ಯಾವುದೇ ಆತಂಕ, ತೊಡರು ಅಂದರೆ ಇದು ಮಧ್ಯೆ ವಿಘ್ನಗಳು ಅಂತ ಅರ್ಥ. ಏನೇ ವಿಘ್ನ ಬಂದರೂ ಕೂಡ, ಯಾವುದೇ ಒಂದು ನಮಗೆ ಲೋಪದೋಷಗಳಾದರೂ ಕೂಡ ಏನು ಮಾಡಿದರೂ ನಿನ್ನ ಹೊರತು ಯಾವ ಸ್ವಾಮಿಯೂ ಇಲ್ಲ, ನೀನೇ ಎಲ್ರಿಗೂ ಸ್ವಾಮಿ. ಅದು ಮನದಟ್ಟು ಮಾಡ್ಕೋಬೇಕು ನಾವು. ಯಾಕಂತಂದರೆ ನಾವು ನೋಡ್ತೀವಿ, ದೈತ್ಯ ಸ್ವಭಾವಗಳಾಗಲಿ ದೇವತಾ ಸ್ವಭಾವಗಳಾಗಲಿ ಎಲ್ಲದಕ್ಕೂ ಕಾರಣೀಭೂತ ನೀನೇ. ದೈತ್ಯರಲ್ಲಿ ನಿಂತು ಏನಂದ್ರೆ ಪ್ರೇರಣೆ ಮಾಡಿ ನೀನೇ ಆ ತಮಸ್ಸಾಧನೆ ಮಾಡಿಸ್ತೀಯ, ಸಾತ್ವಿಕರಲ್ಲಿ ನಿಂತು ಸಾತ್ವಿಕ ಸಾಧನೆ ಮಾಡಿಸ್ತೀಯ. ಪ್ರತಿಯೊಂದಕ್ಕೂ ಕಾರಣೀಭೂತ ನೀನೇ. ಆದರೆ ಅದನ್ನು ಮತ್ತೆ ಹೇಳ್ತಾರೆ, ನುಡಿವರು ಇನ್ನೊಂದು ಪರಿಯಲ್ಲಿ ಸಜ್ಜನರಲ್ಲ. ಇದೇ ಮಾತನ್ನು ಸಜ್ಜನರು ಅಂದರೆ ತಿಳಿದವರು, ಜ್ಞಾನಿಗಳು, ಬಲ್ಲವರು ಇನ್ನೊಂದು ರೀತಿಯಲ್ಲಿ ನಿನ್ನ ಒಡೆತನವನ್ನು ನಮಗೆ ತೋರಿಸ್ತಾ ಇದ್ದಾರೆ. ಏನು ಹೇಳ್ತಾರೆ ಅಂತಂದರೆ, ಒಡೆಯ ಎನಗೆ ನಿನಗೆ ಅಗಲದೆಂದೆಂದು, ಎಂದಿಗೂ ನನಗೆ ಅಗಲಿಕೆ ಇಲ್ಲ. ಅಂದರೆ ಈಗ ಜೀವ ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ ಈ ವಿಷಯ. ಎಂದಿಗೂ ಜೀವ ಭಗವಂತನ ಅಧೀನ. ಅದರ ಜೊತೆಗೆ ಏನಂತಂದರೆ ಅವನು ನಿತ್ಯ ಹಾಗೂ ಜೀವನೂ ನಿತ್ಯ. ಅಂದರೆ ನಾವು ನೋಡ್ತೀವಿ, ಒಂದೇ ದೇಹ. ಒಂದು ಉಪನಿಷತ್ತಿನ ಒಂದು ಮಾತು ಬರ್ತದೆ, ಏನು ಅಂತಂದರೆ, ಎರಡು ಪಕ್ಷಿಗಳು
ಎರಡು ಪಕ್ಷಿಗಳು ಒಂದೇ ವೃಕ್ಷದಲ್ಲಿ ಆಶ್ರಯವಾಗಿವೆ ಅಂತ ಹೇಳ್ತಾರೆ. ಸಮಾನ ವೃಕ್ಷಂ ಪರಿಶಸ್ವ ಜಾತೆ ಅಂತ ಹೇಳ್ತಾರೆ. ಒಂದೇ ಗಿಡದಲ್ಲಿ ಎರಡು ಹಕ್ಕಿಗಳು ಕೂಳ್ತಿವೆ. ಆ ಹಕ್ಕಿಗಳು ಏನಂತಂದರೆ ಎಂದಿಗೂ ಎಡಬಿಡದೆ ಒಂದೇ ಆಗಿ, ಅಂದರೆ ಯಾವಾಗ ಜೀವ ಭೂಮಿಗೆ ಬರ್ತಾನೋ ಅದರಲ್ಲಿ ಬಿಂಬರೂಪಿಯಾಗಿ ಪರಮಾತ್ಮ ಬರ್ತಾನೆ. ಪರಮಾತ್ಮ ಪ್ರತಿಬಿಂಬ ಬಂದಾಗ ಅಲ್ಲಿ ಬಿಂಬ ಇರಲೇಬೇಕು. ಈ ಬಿಂಬ ಪ್ರತಿಬಿಂಬ ಭಾವ ಜೀವಿಗೂ ಹಾಗೂ ಭಗವಂತನಿಗೂ ಎಂದಿಗೂ ತಪ್ಪುವುದಿಲ್ಲ. ಅದನ್ನು ಜ್ಞಾನಿಗಳು ಹೇಳೋ ಮತ್ತಂದರೆ ಇದು ಉಪನಿಷತ್ತಿನಲ್ಲಿ ಬರೋ ವಿಷಯ. ಯಾಕೆ ಅಂತಂದರೆ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಜೀವ ಒಂದು ಹಕ್ಕಿ, ಭಗವಂತ ಪರಮಾತ್ಮ ಒಂದು ಹಕ್ಕಿ. ಎರಡು ಹಕ್ಕಿಗಳು ಒಂದೇ ಗಿಡವನ್ನು, ಅಂದರೆ ಈ ದೇಹವನ್ನೇ ಆಶ್ರಯಿಸಿ ಇವೆ. ಈ ದೇಹದಲ್ಲೇ ಎರಡು ಹಕ್ಕಿಗಳು ಇದೆ. ಈ ಹಕ್ಕಿಗಳು ಏನಂತಂದರೆ ಭಗವಂತ ನಮ್ಮನ್ನೇ ನೋಡ್ತಾ ಇರ್ತಾನೆ. ಆದರೆ ಜೀವ ಅನ್ನೋ ಹಕ್ಕಿ ಏನು ಮಾಡ್ತಾ ಇದೆ ಅಂದರೆ ಎಲ್ಲ ಲೌಕಿಕದಲ್ಲಿ ಹೊರಗಡೆ ಒಂದು ಇದನ್ನಲ್ಲಿ ಸಮಾಜವನ್ನು ನೋಡ್ತಾ ಅಥವಾ ತನಗೆ ಕಂಡಂಥ ವಿಷಯಗಳಲ್ಲಿ ಆಸಕ್ತನಾಗ್ತಾ ಹಿಂದೆ ತನಗೆ ಆಶ್ರಯನಾಗಿ ಅಥವಾ ತನಗೆ ಹಿಂದೆ ರಕ್ಷಾ ಕವಚವಾಗಿ ನಿಂತ ಭಗವಂತನನ್ನು ಅದು ನೋಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಸಮಾನ ವೃಕ್ಷಂ ಪರಿಶಸ್ವ ಜಾತೆ ಅಂತ ಒಂದೇ ಇದರಲ್ಲಿ ಎರಡು ಹಕ್ಕಿಗಳು ಕುಳಿತಿದೆ ಅಂತ ಅದನ್ನು ಮುಖ್ಯವಾಗಿ ಉಪನಿಷತ್ತಿನಲ್ಲಿ ಬರುವ ವಿಷಯವನ್ನು ಕೂಡ ಇಲ್ಲಿ ನಮಗೆ ದಾಸರಾಯರು ಹೇಳ್ತಾ, ಎಂದಿಗೂ ಒಡೆಯ ನೀನೇ ನನಗೆ ಅಗಲದೆಂದೆಂದು ಅನ್ನೋ ಅರ್ಥ ಏನಂತಂದರೆ, ಈ ದೇಹ ಇರುವವರೆಗೂ ಈ ಜೀವ ಅಂದರೆ ನಮ್ಮ ಕರ್ಮಕ್ಷಯ ಆಗುವವರೆಗೆ ನಮಗೆ ಮರಣ ಇಲ್ಲ. ಈ ಮರಣ ಆಗುವವರೆಗೂ ನೀನು ನನ್ನ ಜೊತೆಗೆ ಯಾವತ್ತೂ ಇರ್ತೀಯ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಅವನಿಲ್ಲ ಅಂದರೆ ಈ ದೇಹ ಇಲ್ಲ. ಯಾವುದೇ ವಸ್ತುವಿನಲ್ಲಿ ನಮಗೆ ಹರಿಕಥಾಮೃತ ಸಾರದ ನುಡಿಗಳಲ್ಲಿ ಹೇಳ್ತಾರೆ, ತತ್ತದ್ನಾಮ ತತ್ತದ್ ರೂಪದಿಂದ ಇದ್ದಾನೆ, ಅವನೇ ಕ್ರಿಯೆ ಮಾಡಲಿಕ್ಕೆ ಪ್ರೇರಣೆ ಮಾಡ್ತಾನೆ, ಅವನು ತಾನು ಮಾಡಿ ತತ್ವಾಭಿಮಾನಿ ದೇವತೆಗಳಿಂದ ಮಾಡಿಸಿ ಜೀವಿಗೆ ಆ ಫಲವನ್ನು ಕೊಡ್ತಾನೆ ಅನ್ನೋ ದೃಷ್ಟಿಯಿಂದ ನಾವು ನೋಡಿದರೆ, ತತ್ತದ್ನಾಮ ತತ್ತದ್ ರೂಪ, ಆಯಾ ಹೆಸರಿನಿಂದ ಆಯಾ ರೂಪದಿಂದ ಏನಂತಂದರೆ ಎಲ್ಲರಲ್ಲಿ ಸ್ವರೂಪನಾಗಿ ಒಳಗಡೆ ಬಿಂಬರೂಪನಾಗಿ ಸ್ವಾಮಿ ಇದ್ದಾನೆ. ಇನ್ನೊಂದು ಅದಕ್ಕೆ ಒಡೆಯ ಎನಗೆ ನಿನಗೆ ಅಗಲದೆಂದು, ಎಂದಿಗೂ ನಾವು ಒಬ್ರಿಗೊಬ್ಬರು ಅಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ನಾವು ಈ ಒಂದು ಮರಣ ಅಂತ ಬಂದ ಮೇಲೆ ಈ ದೇಹ ಶರೀರ ಧಾರಣೆ, ಈ ಶರೀರವನ್ನು ನಾವು ತ್ಯಜಿಸಿದ ಮೇಲೆ ಏನು ಗತಿ ಅಂತಂದರೆ ಅದು ಕೂಡ ಹೇಳ್ತಾರೆ, ಅದು ಕೂಡ ಲಿಂಗದೇಹದ ಭಂಗ ಆಗಿರೋದಿಲ್ಲಲ್ಲ. ಸೂಕ್ಷ್ಮ ರೂಪದಿಂದ ನಾವು ಯಾತನಾ ಶರೀರವನ್ನು ತಗೊಂಡಾಗ ಕೂಡ ಸ್ವಾಮಿ ನಮ್ಮ ಜೊತೆಗೆ ನರಕದಲ್ಲಿ ಕೂಡ ಇರ್ತಾನೆ ಅಂತ ಹೇಳ್ತಾರೆ. ನರಕದಲ್ಲಿ ಇರ್ತಾನೆ ಅಂತಂದರೆ ಏನರ್ಥ ಅಂದರೆ, ನರಕದಲ್ಲಿ ಇದ್ದರೆ ಅಂದರೆ ನಮಗೆ ಯಾವ ಹೆಸರಿನಿಂದ ಅಲ್ಲಿರ್ತಾನೆ ಅಂತಂದರೆ, ನಮಗೆ ನರಕದಲ್ಲಿರೋ ದುಃಖವನ್ನು ಉಣಿಸ್ಲಿಕ್ಕೆ ಇರ್ತಾನೆ, ಸ್ವರ್ಗದಲ್ಲಿ ಸುಖವನ್ನು ಉಣಿಸ್ಲಿಕ್ಕೆ ಇರ್ತಾನೆ. ಯಾಕೆ ಅಂದರೆ ಲಿಂಗದೇಹ ಭಂಗವಾಗದೇ ಇರುವ ಜೀವಿಗಳಿಗೆ ತಮ್ಮಿಂದ ತಾಮೇ ಉಣ್ಣಲಿಕ್ಕೆ ಸ್ವತಂತ್ರರು ಅಲ್ಲ. ಅದು ಎಂದಿಗೂ ಅವನ ಅಧೀನನೇ. ನಾವು ಮೋಕ್ಷಕ್ಕೆ ಹೋದರೂ ಕೂಡ ಅವನ ಅಧೀನನೇ. ಅದು ಕೂಡ ನಮಗೆ ಶತಸಿದ್ಧ. ಅಲ್ಲಿ ಕೂಡ ನಮಗೆ ಅಷ್ಟ ಕರ್ತೃತ್ವಗಳ ಬಂಧ ಉಂಟು. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಅಲ್ಲಿ ಕೂಡ ಇದೆ ಅಂತ ಗೋಪಾಲದಾಸರು ಹಾಗೂ ವಾದಿರಾಜರು ನಮಗೆ ತಿಳಿಸಿಕೊಡ್ತಾರೆ. ಆ ರೀತಿ ನಾವು ನೋಡೋದಾದರೆ ಎಂದೆಂದಿಗೂ ಜೀವ ಹಾಗೂ ಈಶ ಎಂದೂ ಅಗಲಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಕೂಡ ಅವನ ಒಂದು ಆಜ್ಞೆಯಿಂದನೇ, ಅವನ ಒಂದು ಪ್ರೇರಣೆಯಿಂದನೇ ಎಲ್ಲ ನಮ್ಮ ಚಟುವಟಿಕೆಗಳು ನಡೀತದೆ. ಆದರೆ ಅಲ್ಲಿ ವ್ಯತ್ಯಾಸ ಏನು ಅಂತಂದರೆ, ಇಲ್ಲಿ ಒಂದು ಏನಂತಾರೆ, ಈ ಒಂದು ಪ್ರಾಕೃತವಾದ ಶರೀರದಿಂದ ಇಂದ್ರಿಯಗಳಿಂದ ಕೆಲಸ ಆಗ್ತದೆ. ಅಲ್ಲಿ ಅಪ್ರಾಕೃತ ಅಥವಾ ನಮ್ಮ ಸ್ವ ಇಂದ್ರಿಯಗಳನ್ನು, ಸ್ವರೂಪದ ಒಂದು ದೇಹದ ಇಂದ್ರಿಯಗಳೇನಿರ್ತಾವೋ ಆ ಇಂದ್ರಿಯಗಳಿಂದ ಸ್ವರೂಪ ಸುಖನ ಅರ್ಥ ಅದೇ. ಆ ಸ್ವರೂಪದ ಒಂದು ದೇಹದ ಇಂದ್ರಿಯಗಳಿಂದ ನಾವು ಅದನ್ನು ಅನುಭವಿಸ್ತಾ ಇರ್ತೀವಿ. ಆಡುವ ವಚನಕ್ಕೆ ವ್ಯಾಹತಿ ತಾರದಲ್ಲಿ ಪಿಡಿಯೋ ಕರವ ಅವ್ಯವಧಾನದಿ. ಈ ರೀತಿ ಆಡುವ ವಚನ ಅಂತಂದರೆ ಈ ರೀತಿ ಹೇಳುವ ಉಪನಿಷತ್ತಿನ ಮಾತುಗಳನ್ನು ಅಥವಾ ಈ ರೀತಿ ಹೇಳುವಂತಹ ಒಂದು ಜೀವ ಸ್ವರೂಪ ಹಾಗೂ ಭಗವಂತನ ಸಂಬಂಧವನ್ನು ಅಥವಾ ನೀನು ಆ ಒಂದು ಸಂಬಂಧಕ್ಕೆ ವ್ಯಾಹತಿ ತಾರದಲ್ಲಿ ಅದನ್ನು ಅಪವಾದ ಅನ್ನೋದೇ ಅಥವಾ ಅದನ್ನು ತಪ್ಪು ಅಥವಾ ಅದು ಸರಿಯಲ್ಲ ಅನ್ನೋದಕ್ಕೆ ಯಾವ ಒಂದು ಇದನ್ನು ತರದೆ ಪಿಡಿಯೋ ಕರವ ಅವ್ಯವಧಾನದಿ, ದಯವಿಟ್ಟು ನನ್ನ ಕರವನ್ನು ಪಿಡಿದು ರಕ್ಷಣೆ ಮಾಡು. ವ್ಯವಧಾನದಿಂದ ಅವ್ಯವಧಾನದಿ ಅಂತಂದರೆ ಇನ್ನೂ ವಿಳಂಬ ಮಾಡದೆ ವ್ಯವಧಾನ ಮಾಡದೆ ನನ್ನ ಕೈ ಹಿಡಿ. ಉಡುರಾಜನಾಮ ಗುರು ವಿಜಯ ವಿಠ್ಠಲ ಭವ ಮಡುವಿನೊಳಗೆ ಬಿದ್ದು ಮೊರೆಯನ್ನಿಡುವೆ. ಉಡುರಾಜನಾಮ ಅಂದರೆ ಉಡುರಾಜ ಅಂದರೆ ಇಲ್ಲಿ ಉಡುವನ ಅರ್ಥಕ್ಕೇನಂತಂದರೆ ಉಡುಪ ಅಥವಾ ಚಂದ್ರನಿಗೆ ಒಡೆಯನಾದವನು ಅಂತ ಒಂದು ದೃಷ್ಟಿಯಿಂದ ನಾವು ನೋಡ್ಬೋದು. ಅದಕ್ಕೆ ಉಡುರಾಜನಾಮ ಅಂದರೆ ನೀನು ಚಂದ್ರವಂಶದಲ್ಲಿ ಜನಿಸಿದ ಕೃಷ್ಣ ಪರಮಾತ್ಮ ಅಂತ ಹೇಳ್ತಾ
ಉಡುರಾಜ ಅಂದರೆ ಅದು ಅರ್ಥ. ಉಡುಪ ಅನ್ನೋ ಅರ್ಥ ಏನಂದ್ರೆ ಚಂದ್ರ ಅಂತ ಅರ್ಥ. ಅದಕ್ಕೆ ಉಡುಪಿ ಅಂತ ಯಾಕೆಂದರೆ ಕೃಷ್ಣ ನೆಲೆಸಿದ ಸ್ಥಳ ಅಂತ ಉಡುಪಿ ಅಂತ ಕರೀತಾರೆ. ಅದರಂಗೆ ಉಡುರಾಜ, ಉಡುಗಳ ರಾಜ ಅಂದರೆ ನಕ್ಷತ್ರಗಳ ರಾಜ. ನಕ್ಷತ್ರಗಳ ರಾಜ ಯಾರು? ಚಂದ್ರ. ಅದರಂತೆ ಕೃಷ್ಣನಿಗೆ ಕೂಡ ನಕ್ಷತ್ರಗಳ ರಾಜ ಅಂತ ಹೇಳ್ತಾ, ಉಡುರಾಜ ನಾಮ ಗುರು ವಿಜಯ ವಿಠಲ, ಭವ ಮಡುವಿನೊಳಗೆ ಬಿದ್ದು ಮೊರೆ ನಡುವೆ. ನಾನು ಈ ಭವ ಸಂಸಾರದ ಸಾಗರದಲ್ಲಿ ಬಿದ್ದು ನಿನಗೆ ಮೊರೆ ಇಡ್ತಾ ಇದ್ದೇನೆ, ನನ್ನನ್ನು ರಕ್ಷಣೆ ಮಾಡು. ಹಾಗೂ ನೀನು ಒಡೆಯನಾಗಿ ಇದ್ದು ಈ ದೇಹವೆಂಬ ವೃಕ್ಷವನ್ನು ನೀನು ರಕ್ಷಣೆ ಮಾಡು. ನೀನೇ ಇದಕ್ಕೆ ಒಡೆಯನಲ್ಲ, ಇದನ್ನು ನೀನೇ ಈ ಒಂದು ಕಾಮಕ್ರೋಧಾದಿಗಳಾದ ವೈರಿಗಳಿಂದ ನನ್ನನ್ನು ರಕ್ಷಣೆ ಮಾಡು. ಹೊರಗಿನಿಂದ ಬರುವ ವೈರಿಗಳು, ಒಳಗೆ ಇರುವ ವೈರಿಗಳು, ಪ್ರತಿಯೊಂದು ಹೊರಗಿನಿಂದ ಬರುವ ಅನೇಕ ವಿಘ್ನಗಳು ಕೂಡ ಅದು ಕೂಡ ನಮಗೆ ಏನು ಹೇಳ್ತಾರೆ ಅಂತಂದರೆ, ಅನೇಕ ವಿಘ್ನಗಳು ಬರ್ತವೆ. ನಮಗೇನು ತಾಪಗಳಿದೆಯಲ್ಲ, ಆ ತಾಪಗಳು ಹೊರಗಿನಿಂದ ಬರುವ ಭೌತಿಕವಾದ ತಾಪಗಳು, ಆಧ್ಯಾತ್ಮಿಕವಾದ ತಾಪಗಳು, ಪ್ರತಿಯೊಂದಕ್ಕೂ ಕಾರಣೀಭೂತವಾದ ನಮ್ಮ ಈ ಒಂದು ಬಂಧತ್ವವನ್ನು ಇದನ್ನು ನೀನು ಬಿಡುಗಡೆ ಮಾಡಿ ನೀನೇ ರಕ್ಷಣೆ ಮಾಡು, ನೀನೇ ಒಡೆಯ ಅನ್ನೋದನ್ನು ನಮಗೆ ಒಂದು ಮನದಟ್ಟು ಮಾಡಿಕೊಡು. ಅದರ ಜೊತೆಗೆ ಏನಂದ್ರೆ ನೀನೇ ರಕ್ಷಣೆ ಮಾಡಿ ನಮಗೆ ಮಡುವಿನೊಳಗೆ ಈ ಸಂಸಾರದ ಸಾಗರದಲ್ಲಿ ಇದರಿಂದ ಹೊರಗೆ ಹೋಗಬೇಕಾಯಿತು ಅಥವಾ ಇದರಿಂದ ನನಗೆ ರಕ್ಷಣೆ ಸಿಗಬೇಕಾದ್ರೆ ನೀನೇ ಮುಖ್ಯ ಕಾರಣ ಅಂತ ಧ್ರುವ ತಾಳದಲ್ಲಿ ಹೇಳ್ತಾರೆ. ಮತ್ತು ಮುಂದೆ ಮಟ್ಟ ತಾಳದಲ್ಲಿ ನೋಡೋಣ. ಅರಸನಿಗೆ ಸಖನಾಗಿ ಅನ್ನ ಕಾಣದಲೆ ತಿರುಗಿಯೇ ಮನೆ ತಿರುಗಿದರೆ ಬಲು, ಅರಸಗೆ ಮಾನ್ಯತ್ವ ಬರುವುದೇ ಜನರಿಂದ ವರ ಪ್ರಖ್ಯಾತದಲ್ಲಿ ದೃಷ್ಟಿಯಾವಾಗಿತ್ತು. ಎರಡರ ಮಧ್ಯದಲ್ಲಿ ವ್ಯವಹರಿಸುವನೊಂದು ಪರಮಪ್ರಿಯನೆಂಬ ವಚನವನ್ನು ನುಡಿಸಲ್ಲ. ಪರಮಪ್ರಿಯನಾಗೆ ತಿರುಕಿಯ ಮನೆ ತಿರುಗುವುದೇ ಬಿಡಿಸಿ ಪ್ರೀತಿಯಿಂದಲೇ ಕರೆದು ಪರಿಪರಿ ಸಂಪದ ವೈದಿಸಿ ಪಾಲಿಪ ತಡೆಯದಲೆ ನರಸಕ ಸಿರಿ ಗುರು ವಿಜಯ ವಿಠಲರೇಯ ಎರಡರೊಳಗೊಂದು ನಿರ್ಧಾರವ ಮಾಡೋ. ಅಂದರೆ ಅರಸನ ಸಖನಾಗಿ ನೀನು ಅರಸ ಅಂದರೆ ನೀನು ಒಡೆಯ, ನಿನ್ನ ಸಖ ನಾನು ಅಂದರೆ ಹೆಜ್ಜೆ ಹೆಜ್ಜೆಗೆ ನಮಗೆ ಶೇಷದಾಸರು ನಾನು ಕೃಷ್ಣನ ಸಖ, ನಾನು ಪಾರ್ಥ ಅನ್ನೋದನ್ನು ಮುಖ್ಯವಾಗಿ ನಮಗೆ ಈ ಒಂದು ಸುಳಾದಿಗಳಲ್ಲಿ ಹೇಳ್ತಾ ಇದ್ದಾರೆ. ಸಖನಾಗಿದ್ದು ಅನ್ನ ಕಾರಣದಲ್ಲಿ ಅಂದರೆ ನೋಡಿ, ಅಂತಹ ಬಡತನ, ಅರಸ ಅಂದರೆ ಎಲ್ಲ ಸಂಪತ್ತು ಉಳ್ಳವ, ಅಂಥ ಸಂಪತ್ತು ಉಳ್ಳವನ ಸಖನಾಗಿ ಅನ್ನ ಕಾಣದೆ ಏನಾಗ್ತಾ ಇದೆ ಅಂತಂದರೆ ತಿರುಕಿಯ ಮನೆ ತಿರುಗಿದರೆ ಅಂತ. ತಿರುಕಿ ಅನ್ನೋ ಅರ್ಥ ಅಂದರೆ ಭಿಕ್ಷೆ ಬೇಡ್ತಾ ಮನೆ ತಿರುಗಿ ಅನ್ನಕ್ಕಾಗಿ ತುತ್ತು ಅನ್ನಕ್ಕಾಗಿ ಮನೆ ತಿರುಗಿದರೆ ಅರಸನಿಗೆ ಮಾನ್ಯತ್ವ ಬರುವುದೇ ಜನರಿಂದ. ಅಂದರೆ ಅಯ್ಯೋ ಏನಂತಾರೆ, ಯಾರಾದರೂ ನಾವೇ ಲೌಕಿಕದಲ್ಲೇ ನೋಡ್ತೀವಿ, ಯಾರಾದರೂ ಶ್ರೀಮಂತರಿಗೆ ಸ್ನೇಹಿತ, ಅಯ್ಯೋ ಇವರು ಒಳ್ಳೆ ಶ್ರೀಮಂತ ಇದ್ದಾನೆ, ಇವ್ರನ್ನ ಸಖ, ಅವನ ಹತ್ರ ಬೇಡಬಾರ್ದ, ಇವನು ಯಾಕೆ ಮನೆ ಅಥವಾ ಇವನು ಯಾಕೆ ನಮಗೆ ದುಡ್ಡಿಗೆ ಈ ರೀತಿ ಬೇಡ್ತಾ ಇದ್ದಾನೆ ಅಂತ ನಾವೆಲ್ಲ ಲೌಕಿಕದಲ್ಲೇ ಈ ಮಾತಾಡ್ತೀವಿ. ಅದರಲ್ಲಿ ನೀನು ಎಲ್ಲರಿಗಿಂತ ಒಡೆಯ ಅರಸ, ಮಹಾ ಅರಸ ನೀನು. ಅಂಥ ಅರಸ ನಿನಗೆ ಮಾನ್ಯತ್ವ ಬರುವುದಾ ಅಂದರೆ ನಾನು ನಿನ್ನ ಸಖ ಅಂತ ಅನಿಸ್ಕೊಂಡ ಮೇಲೆ ನೀನು ನನಗೆ ಈ ರೀತಿ ಮನೆ ತಿರುಗಿಸಿ ಭಿಕ್ಷೆ ಬೇಡಲಿಕ್ಕೆ ಹಚ್ಚುತ್ತೀಯೇನು. ಇಲ್ಲಿ ನಾವು ಕುಚೇಲ ಹಾಗೂ ಕೃಷ್ಣನ ಒಂದು ವಿಚಾರವನ್ನು ಕೂಡ ನಾವು ನೋಡಬಹುದು. ಅವನು ಎಂದೂ ಕೃಷ್ಣನಿಗೆ ಕುಚೇಲ ಎಂದು ತಾನು ಬೇಡಲಿಕ್ಕೆ ಹೋಗಲಿಲ್ಲಂತೆ. ಯಾಕೆ ಬೇಡಲಿಕ್ಕೆ ಹೋಗಲಿಲ್ಲ? ಅರಸನಾದ ಮೇಲೆ ಅವನು ಯಾವ ರೀತಿ ಇದ್ದಾನೋ ನನ್ನ ಮರ್ತಿರಬಹುದು. ಹೀಗೆಲ್ಲ ನಾವು ಸುಧಾಮ ಹಾಗೂ ಕೃಷ್ಣನ ಒಂದು ಸ್ನೇಹ ಭಾವವನ್ನು ಇಲ್ಲಿ ನೋಡಿದರೆ ಇದಕ್ಕೆ ಒಂದು ನಾವು ಸಂಬಂಧವನ್ನು ಕಲ್ಪಿಸ್ಕೊಂಡ್ರೆ, ಸುಧಾಮ ಬಂದು ಕೃಷ್ಣನಿಗೆ ಬೇಡಲಿಲ್ಲ ಆದರೂ ಕೃಷ್ಣನಿಗೆ ಗೊತ್ತಿತ್ತು ಅವನು ಬಡವನಾಗಿದ್ದಾನೆ, ಅವನ ಕುಟುಂಬ ದೊಡ್ಡದಾಗಿದೆ, ಅವನಿಗೆ ತಿನ್ನಲಿಕ್ಕೆ ಅನ್ನ ಇಲ್ಲ, ಆದರೂ ಕೂಡ ಯಾಚನೆ ಮಾಡಿ ಬದುಕೋದು ಬ್ರಾಹ್ಮಣರ ವೃತ್ತಿ ಸರಿ ಅಂತ ಅಂದ್ಕೊಂಡು ಪಾಪ ಸುಧಾಮ ತನ್ನ ಪಾಡಿಗೆ ತಾನೇ ಇರ್ತಾನೆ. ಆದರೆ ಯಾವಾಗ ಅವನ ಪ್ರಾರಬ್ಧ ಸವಿತದೋ, ಅವನ ಒಂದು ಮಾಡಿದಂತಹ ಪ್ರಾರಬ್ಧ ಎಲ್ಲ ನಾಶ ಆಗ್ತದೋ, ಆವಾಗ ಸ್ವಾಮಿ ತನ್ನ ನೆನಪನ್ನು ಸ್ಮರಣೆಯನ್ನು ಕೊಡ್ತಾನೆ. ಬಂದು ಏನಂತಂದರೆ ಬೇಡದಂತಲ್ಲ ಕಾಣ್ತಾನೆ, ಕೇವಲ ಕೃಷ್ಣನನ್ನು ಕಾಣ್ತಾನೆ. ಕಂಡಾಕ್ಷಣಕ್ಕೆ ಸಕಲ ಸಂಪತ್ತನ್ನು ಸ್ವಾಮಿ ಅವನ ಮನಸ್ಸಿನ ಅಂತರಂಗ ಅರಿಲಿಕ್ಕೆ ಉಂಟೇನೋ ಎಲ್ಲ ಅವನೇ ಒಳಗೆ ಇರೋದು. ಎಲ್ಲ ಕರ್ಮಗಳು ಅವನಿಗೆ ಯಾವುದು ಗೊತ್ತಿಲ್ಲ ಭಗವಂತನಿಗೆ, ಅಂಗೈಯಲ್ಲಿರೋ ರೇಖೆಯಂತೆ ಎಲ್ಲವೂ ಗೊತ್ತು. ಅದಕ್ಕೆ ಸುಧಾಮನಿಗೆ ತಾನೇ ಅವನ ಮನಸ್ಸಿನ ಅಪೇಕ್ಷೆಯಂತೆ ಎಲ್ಲ ಸಕಲ ಸಂಪತ್ತು ಅಷ್ಟೈಶ್ವರ್ಯವನ್ನು ಕೊಟ್ಟು ಕಳಿಸ್ತಾನೆ. ಈ ರೀತಿ ರಕ್ಷಣೆ ಮಾಡ್ತಾನೆ. ಅದರಂತೆ ಈಗ ನಾನು ಅರಸನ ಸಖ ಅಥವಾ ಅರಸನ ಸಖನಾಗಿ ನಾನು ಭಿಕ್ಷೆ ಬೇಡಿದರೆ ನಿನಗೆ ಮಾನ್ಯತ್ವ ಬರ್ತದ. ಅದಕ್ಕೆ ನೀನೇನಂತಂದರೆ ಬರುವುದೇ ಜನರಿಂದ ವರ ಪ್ರಖ್ಯಾತದಲ್ಲಿ ದೃಷ್ಟಿಯಾವಾಗಿತ್ತು ಎರಡರ ಮಧ್ಯದಲ್ಲಿ ವ್ಯವಹರಿಸುವ ನೊಂದು. ನೀನು ಪ್ರಖ್ಯಾತನಾಗಿದ್ದೀಯಾ, ನಾನು ಏನೂ ಇಲ್ಲದಂತಹ ಭಿಕ್ಷುಕನಾಗಿದ್ದರೆ ಜನ ಏನಂತಾರೆ, ಅವರ ದೃಷ್ಟಿಯಲ್ಲಿ ನಾವು ಏನಾಗ್ತೇವೆ,
ಎರಡರ ಮಧ್ಯದಲ್ಲಿ ವ್ಯವಹರಿಸುವನೊಂದು. ಈ ಎರಡು ಏನು ಅಂತಂದರೆ, ಇತ್ತ ಅರಸನ ಸಖ ಅಂತ ಅನ್ಸ್ಕೊಂಡವನು, ಇತ್ತ ಭಿಕ್ಷುಕ ಅಂತ ಅನ್ಸ್ಕೊಂಡು, ಈ ಎರಡರ ಮಧ್ಯದಲ್ಲಿ ನನ್ನ ಮನಸ್ಸು ವ್ಯವಹಾರ ಮಾಡಲಿಕ್ಕೆ ನನ್ನ ಮನಸ್ಸು ನೋಯ್ತಾ ಇದೆ. ಒಟ್ಟಾರೆ ಇಲ್ಲಿ ಹೇಳುವುದೇನಂತಂದರೆ, ಪರಮಪ್ರಿಯನೆಂಬ ವಚನವು ನುಡಿಸಲ್ಲ. ಈ ಪರಮಪ್ರಿಯ, ನಾನು ನಿನಗೆ ಪರಮಪ್ರಿಯ. ನಾವು ನೋಡ್ತೀವಿ, ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳ್ತಾನಂತೆ ಕೃಷ್ಣ. ಅಂದರೆ ತನಗೆ ಪಾಂಡವರು ಅಂದರೆ ನನಗೆ ಬಹಳ ಪ್ರಾಣ, ಅತ್ಯಂತ ಪ್ರಿಯರು ಅಂತ ಹೇಳಿದೆ ಈ ವಚನ ಕೂಡ ಸುಳ್ಳಾಗ್ತದೆ. ಇದನ್ನು ನಾನು ನಿನಗೆ ಪರಮಪ್ರಿಯನಾಗಿದ್ದೆ ಅಂತಂದರೆ ನನಗೆ ಬಂದಂತಹ ಈ ಒಂದು ತಿರುಕಿಯ ಮನೆ ಮನೆ ತಿರುಗೋದನ್ನು ಬಿಡಿಸು ಅನ್ನೋ ಅರ್ಥ ಏನಂದರೆ, ಅನ್ನಕ್ಕಾಗಿ ಮನೆ ಮನೆ ತಿರುಗೋದು ಬಿಡಿಸು. ಅಂದರೆ ಯದ್ಯಪಿ ನಾವು ನೋಡೋದು ದೃಷ್ಟಿಯಿಂದ ಈ ಅನ್ನ ಅನ್ನೋ ದೃಷ್ಟಿ ನಾವು ಕಾಣೋದು ಏನಂತಂದರೆ, ಸ್ಥೂಲ ಅನ್ನ ಆಗಲಿ ಮನುಷ್ಯ ಅನ್ನವನ್ನು ಶ್ರೇಷ್ಠಾಸ್ತ್ರ ಬೇಡ್ತಾ ಇಲ್ಲ. ಇಲ್ಲಿ ಅನ್ನ ಅನ್ನೋ ಅರ್ಥ ಏನಂತಂದರೆ, ಅನ್ನುವ ಭಗವಂತ ಅನ್ನುವ ಹೆಸರಿನಿಂದ ಇದ್ದಾನೆ. ಅಂದರೆ ಅವನು ಎಲ್ಲರಿಗೂ ಅಹೇಯ, ಅಂದರೆ ಹೇಯ ಅಂದರೆ ಬೇಡವಾದ ವಸ್ತು. ಅನ್ನೋ ಅರ್ಥ ಅಹೇಯ. ಅಹೇಯ ಅಂದರೆ ಎಲ್ಲರಿಗೂ ಬೇಕಾದ ವಸ್ತು, ಸ್ವಾಮಿ. ಅದನ್ನು ನೀನು ನನಗೆ ಕೊಡ್ತಾ ಇದ್ದೀಯ. ಅನ್ನ ಎನ್ನುವ ಹೆಸರಿನಿಂದ ಪ್ರತಿಯೊಂದರಲ್ಲೂ ಇದ್ದಾನೆ ಅಂತ ಅರ್ಥ. ಅನ್ನ ಅಂತಂದರೆ ನಾವು ಉಣ್ಣುವ ಸ್ಥೂಲ ಅನ್ನಕ್ಕೆ ಮಾತ್ರ ಅನ್ನ ಅಂತ ಹೇಳೋದಿಲ್ಲ. ಪ್ರತಿಯೊಂದು ಭೋಗ ಅಥವಾ ಭಗವಂತನ ಒಂದು ಸಾಮೀಪ್ಯ, ಅದೇ ಅನ್ನ ಅಂತ. ಅದು ಜ್ಞಾನಿಗಳಿಗೆ ಏನು ಅನ್ನ ಅರ್ಥ ಅಂತಂದರೆ, ಭಗವಂತನ ನಾಮಸ್ಮರಣೆಯೇ ಅನ್ನ. ಅಂದರೆ ಅವರಿಗೆ ಎಲ್ಲ ಇಂದ್ರಿಯಗಳು, ಮನಸ್ಸು ಪ್ರತಿಯೊಂದರಲ್ಲಿ ಭಗವಂತ ವ್ಯಾಪ್ತನಾಗಿದ್ದ ಅಂದರೆ ಅದು ಏನಾಗಿರ್ತದೆ, ಸಮೃದ್ಧಿಯಾಗಿ ಮನಸ್ಸಿಗೆ ಯಾವ ಆನಂದವನ್ನೇ ಉಂಟು ಮಾಡ್ತದೆ ಹೊರತಾಗಿ ಅವರು ನಾವು ಹಸ್ದಿದ್ದೀವಿ, ನಾವು ಉಪವಾಸ ಇದೆ, ಇಂದ್ರಿಯಗಳು ಉಪವಾಸ ಇಲ್ಲ, ಮನಸ್ಸಿಗೆ ಉಪವಾಸ ಇಲ್ಲ. ಭಗವಂತನ ನಾಮಸ್ಮರಣೆಯಿಂದ ಅವರ ದೇಹ, ಮನಸ್ಸು, ಇಂದ್ರಿಯ ಎಲ್ಲ ಅವನ ವಶವಾಗಿ ಬಿಟ್ಟಿರ್ತವೆ. ಆ ಒಂದು ಅನ್ನ ಕಾಣದೆ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೊರತಾಗಿ ನಮ್ಮ ಈ ಮಾಮೂಲಿಯಾದ ತುತ್ತ ಅನ್ನಕ್ಕಾಗಿ ಇಲ್ಲಿ ಶೇಷದಾಸರು ಬಾಯಿ ತೆರೀತಾರಂತ ನಾವು ತಿಳ್ಕೊಬಾರ್ದು, ಅಥವಾ ಅನ್ನಕ್ಕಾಗಿ ಅವರು ಮೊರೆ ಇಡ್ತಿದ್ದಾರೆ ಅಂತ ಅರ್ಥ ಅಲ್ಲ. ಇಲ್ಲಿ ತಿರುಕಿಯನ್ನ ಅರ್ಥ ಏನಂದರೆ ಭಿಕ್ಷೆ ಬೇಡೋದು. ಏನು ಭಿಕ್ಷೆ ಬೇಡ್ತಾ ಇದ್ದಾರೆ ಅವರು ಅಂತಂದರೆ, ಭಗವಂತನ ನಾಮಸ್ಮರಣೆ, ಭಗವಂತನ ರಕ್ಷಣೆಯನ್ನು ಭಿಕ್ಷೆ ಬೇಡ್ತಾ ಇದ್ದಾರೆ ಹೊರತಾಗಿ ಈ ಮಾಮೂಲಿ ಅನ್ನ ಅಲ್ಲ. ನಿನಗೆ ನಾನು ಪರಮಪ್ರಿಯ ಅಂತ ಆದಮೇಲೆ ಈ ತಿರುಕಿಯ ಮನೆ ಮನೆ ತಿರುಗುವುದನ್ನು ಬಿಡಿಸು. ಅಂದರೆ ಈ ರೀತಿ ನಾನು ಭಿಕ್ಷೆ ಬೇಡುವುದನ್ನು ನಿಲ್ಲಿಸು, ಅಥವಾ ಯಾಚನೆ ಅನ್ನುವ ಒಂದು ಯೋಚನೆಯನ್ನು ನಿಲ್ಲಿಸು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾನು ನಿನಗೆ ಯಾಚನೆ ಮಾಡೋದು ಬೇಡ. ನೀನು ನನಗೆ ಪ್ರಿಯನಾದ ಮೇಲೆ ನೀನು ನನಗೆ ಬೇಡಿದ್ದು ಕೊಡ್ತೀಯ ಅಂದಮೇಲೆ ನನಗೆ ಏನು ಬೇಕು ಅನ್ನೋದು ನಿನಗೆ ಗೊತ್ತಲ್ಲ. ಅದನ್ನು ನೀನು ನೀಡಿ ದಯಪಾಲಿಸು. ಪ್ರೀತಿಯಿಂದ ಬಿಡಿಸಿ ಕರೆದು ಪರಿಪರಿ ಸಂಪದ ವೈದಿಸಿ ಪಾಲಿಪ ತಡೆಯದಲೆ. ಪರಿಪರಿ ಸಂಪದ ಅಂದರೆ ಸಂಪತ್ತು ಅನ್ನೋದು ಇಲ್ಲಿ ಏನು ಅರ್ಥ? ಅವ್ರು ಬೇಡ್ತಾ ಇರೋದು ಮನೆ, ಧನ, ಮಡದಿ, ಬಂಗಾರ, ಈ ರೀತಿ ಯಾವ ಲೌಕಿಕದ ವಸ್ತುಗಳನ್ನು ಅವ್ರು ಬೇಡ್ತಾ ಇಲ್ಲ ಹೊರತಾಗಿ ಅವ್ರು ಬೇಡುವ ಸಂಪತ್ತು ಅಂದರೆ ಜ್ಞಾನವೆಂಬ ಸಂಪತ್ತು. ಮತ್ತು ಅದರ ಜೊತೆಗೇನೆಂದರೆ ಅವನ ಇರುವಿಕೆ ಅಥವಾ ಅವನ ಒಂದು ದರ್ಶನದ ಭಾಗ್ಯದ ಸಂಪತ್ತು, ಹಾಗೂ ಮೋಕ್ಷವೆಂಬ ಸಂಪತ್ತು, ಶಾಶ್ವತವಾದ ಸಂಪತ್ತನ್ನು ಬೇಡ್ತಾ ಇದ್ದಾರೆ. ಪರಿಪರಿ ಸಂಪದ ಅನ್ನೋ ಅರ್ಥ ಏನಂದರೆ ಸಜ್ಜನರ ಸಂಘ, ಯಾವತ್ತು ಭಗವಂತನಲ್ಲೇ ಲೀನವಾಗಿರೋದು. ಯಾವ ಈ ಕಾಮಕ್ರೋಧಾದಿಗಳ ವಶನಾಗದಂತೆ ನನ್ನನ್ನು ರಕ್ಷಿಸಿ ನೀನು ಆ ಸಂಪತ್ತನ್ನು ಕೊಡು, ಇಷ್ಟ ಪ್ರಾಪ್ತಿ ಮಾಡು. ನನಗೆ ಅವರಿಗಿಷ್ಟ ಏನು ಇಷ್ಟ? ಈ ಅನಿಷ್ಟಗಳೆಲ್ಲ ನಿವಾರಣೆ ಆಗಿ ನನಗೆ ನಿನ್ನ ಅನುಗ್ರಹವೆಂಬ ಸಂಪತ್ತನ್ನು ಕರುಣಿಸು. ನರಸಖ ಸಿರಿ ಗುರು ವಿಜಯ ವಿಠಲರೇ, ಎರಡರೊಳಗೊಂದು ನಿರ್ಧಾರವ ಮಾಡು. ಒಂದು ವೇಳೆ ನಾನು ನಿನ್ನ ಸಖ ಅಂತ ಅನ್ಸ್ಕೊಂಡು ಅಂದರೆ ನನಗೆ ಅನುಗ್ರಹ ಮಾಡು. ಒಂದು ವೇಳೆ ನಾನು ನಿನ್ನ ಸಖ ಅಲ್ಲ ತಿರುಕಿ ಅಂತ ಅಂದ್ಕೊಂಡ್ರೆ ಇನ್ನೂ ಯಾಚನೆ ಮಾಡುವಂತಹ ಒಂದು ನನಗೆ ಬುದ್ಧಿಯನ್ನು ನೀಡು ಅಂತ ಹೇಳ್ತಾ, ನರಸಖ ಸಿರಿ ಗುರು ವಿಜಯ ವಿಠಲರೇ ಅಂತ ಹೇಳಿದ್ರು. ನರಸಖ ಅಂದರೆ ಅರ್ಜುನನ ಸಖನಾದ ಸ್ವಾಮಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಮಟ್ಟತಾಳದ ಒಂದು ವಿಷಯವನ್ನು ಎರಡರೊಳಗೊಂದು ನಿರ್ಧಾರ ಮಾಡು. ನೀನೇ ನಿರ್ಧಾರ ಮಾಡಿ ನನ್ನ ಬದುಕಿನ ಒಂದು ದಡವನ್ನು ಸೇರಿಸುವಂತ ಪ್ರಾರ್ಥನೆ ಮಾಡುವಂತಹ ಒಂದು ವಿಶಿಷ್ಟವಾದ ಸುಳಾದಿ ಅರ್ಥಚಿಂತನೆಯನ್ನು ಯಥಾಮತಿ ಯಥಾಯೋಗ್ಯತ ಮಾಡಿದ್ದೇನೆ ಅಂತ ಹೇಳ್ತಾ ಈ ನನ್ನ 4 ನುಡಿ ನಮನಗಳನ್ನು ಶೇಷದಾಸ ಗುರು ಅಂತರ್ಗತ ಭಾರತೀ ರಮಣಮುಖಿ ಪ್ರಾಣಾಂತರ ಶ್ರೀ ಕೃಷ್ಣ ಅರ್ಪಣ ಮಸ್ತು.